ಹಲೋ ಫ್ರೆಂಡ್ಸ್, ಚಳಿಗಾಲಕ್ಕೆ ಈ ಥರ ಬಿಸಿ ಬಿಸಿಯಾದ ಟೊಮೆಟೊ ರಸಮ್ ಕುಡಿಯೋದ್ರಿಂದ ನಿಮಗೆ ಕೆಮ್ಮು ನೆಗಡಿ ಏನೂ ಬರೋದಿಲ್ಲ. ಸೊ ಇದು ಹೇಗೆ ಮಾಡೋದು ಅಂದರೆ, 2 ದೊಡ್ಡ ಟೊಮೆಟೊನ ಈ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕಾಯಿ ತುರಿ ಬೇಕಾಗುತ್ತೆ. ಸ್ವಲ್ಪ ಕಾಯಿ ತುರಿನ ಹಾಕೋಬೋದು. ನೀವು ಹಸಿ ಕಾಯಿ ತುರಿನೂ ಹಾಕೋಬೋದು, ಒಣಗಿರೋದನ್ನು ಹಾಕೋಬೋದು. ಇದಂದರೆ ನಿಮಗೆ ಎಣ್ಣೆ ಅಂಶನೂ ಇರುತ್ತಲ್ವ ಇದರಲ್ಲಿ, ಸೊ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು 4ರಿಂದ 5 ಹೆಸರು ಬೆಳ್ಳುಳ್ಳಿ ಹಾಕೋಬೇಕು. ಈ ರಸಮ್ನ ನೀವು ಕೇವಲ ಒಂದು 15 ನಿಮಿಷದಲ್ಲೇ ಮಾಡ್ಕೋಬೋದು. ಸೊ ಜಾರ್ಗೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಈ 4ರಿಂದ 5 ಬೆಳ್ಳುಳ್ಳಿ ಸೆಳಿತಿಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಕಾಯಿ ತುರಿನೂ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನೀವು ಮೆಣಸು ಒಂದು 4ರಿಂದ 5 ಮೆಣಸು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಜಾಸ್ತಿ ಬೇಕೋ ನೀವು ಅಷ್ಟು ಹಾಕೋಬೋದು, ತೊಂದರೆ ಇಲ್ಲ. ಹೇಗೂ ಚಳಿಗಾಲ ಅಲ್ವಾ, ಎಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ಹಾಗೆ ಇದಕ್ಕೆ 2 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಸೊ ಇದೆಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ, ತರಿಯಾಗಿ ರುಬ್ಕೊಳ್ಳಿ ಈ ಥರ. ಹಾಗೆ ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ, ಹಾಗೆ ಬೆಳ್ಳುಳ್ಳಿನೂ ಹಾಕಿ ಒಂದು 3-4 ಹೆಸರು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕಲಸಿ, ಅದಾದಮೇಲೆ ರುಬ್ಕೊಂಡಿರುವಂಥ ಮಿಶ್ರಣನ ಹಾಕಿ ಅದು ಸ್ವಲ್ಪ ಕುದಿ ಬರಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ. ಸೊ ಅದು ಕೈ ಆಡಿಸ್ತಾನೆ ಇರಿ ಕುದಿ ಬರೋವರೆಗೂ. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಖಾರದ ಪುಡಿ, ಅರಿಶಿನ, ಹಾಗೆ ಸ್ವಲ್ಪ ರಸಮ್ ಪುಡಿನೂ ಸೇರಿಸ್ಕೊಳ್ಳಿ. ಮಿಶ್ರಣ ಎಲ್ಲ ಹೊಂದ್ಕೊಳ್ಳೋವರೆಗೂ ಕಲಸಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಇದ್ರದ್ದು ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಮತ್ತು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಿಮಗೆ ತಿಕ್ನೆಸ್ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ, ಇದು ಸಾರು ರಸಮ್ ಅಲ್ವಾ, ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ರೂ ನಡೆಯುತ್ತೆ. ಒಂದು ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿ. ಹಾಗೆ ಇದನ್ನು ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಇದರಲ್ಲಿ ನಿಮಗೆ ಉಪ್ಪು, ಹುಳಿ, ಖಾರ ಎಲ್ಲನೂ ಸಿಗುತ್ತೆ ನಿಮಗೆ. ಸೊ ಇದು ಬಾಯಿ ಟೇಸ್ಟ್ಗೂ ಚೆನ್ನಾಗಿರುತ್ತೆ. ಹಾಗೆ ಇದು ಯಾವುದೇ ನೆಗಡಿ ಆಗಲಿ, ಕೆಮ್ಮು, ಗಂಟ್ಲು ಕೆರೆತ ಆ ಥರ ಏನೂ ಬರೋದಿಲ್ಲ ಇದನ್ನು ಕುಡಿದ್ರೆ.